ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದ್ರು. ನಮ್ಮ 28 ಜನ ಅಮಾಯಕರನ್ನ ಬಲಿ ಪಡೆದುಕೊಂಡ್ರು. ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದೇ ಹೋಗ್ಬಿಡುತ್ತಾ? ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇದಾವೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಭಾರತ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಯುದ್ಧ ಸಮೀಪದಲ್ಲೇ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಗಯಾಬಾಗ್ ಹೋಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಎಲ್ಲಿ ಹೋಗಿದ್ದಾನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ? ಇಷ್ಟು ದಿನಗಳ ಕಾಲ ದೊಡ್ಡದಾಗಿ ಮಾತನಾಡ್ತಾ ಇದ್ದಂತ ಈ ಪಾಕಿಸ್ತಾನದ ಕ್ರಿಮಿಗಳು, ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಎಲ್ಲಿ ಅಡಗಿ ಕೂತಿದ್ದಾನೆ? ಭಾರತದ ಒಂದೇ ಒಂದು ಎಚ್ಚರಿಕೆಗೆ ದೇಶ ಬಿಟ್ಟು ಪರಾರಿಯಾಗಿಬಿಟ್ನಾ ಅಥವಾ ದೇಶದಲ್ಲೇ ಅಡಗಿ ಕೂತಿದ್ದಾನ? ಯುದ್ಧದ ಕಣದಿಂದಲೇ ಓಡಿ ಹೋಗಿದ್ದಾರೆ ಪಾಕ್ ದಂಡನಾಯಕ. ಬೆನ್ನು ತೋರಿಸಿ ಓಡಿ ಹೋದ ಪಾಕ್ ಸೇನಾ ಮುಖ್ಯಸ್ಥ. ಓಡೋ 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 ಓಡಲೇ ಎಂದ ಪಾಕಿ ಕಮಾಂಡರ್. ಯುದ್ಧಕ್ಕೂ ಮುನ್ನವೇ ಪಾಕ್ ಸೇನೆ ಪೀಸ್ ಆಗಿ ಹೋಗಿದೆ. ಈಗ ತುಂಡಾಗಿ ಹೋಗಿದೆ. ಬಿಲ್ಡಪ್ ಕೊಟ್ಟಂತ ಪಾಕಿಗಳ ಸೇನೆಯೇ ಉಡಿಸ್ಸಾಗಿ ಹೋಗಿದೆ. ಹಾಗಾದ್ರೆ ಏನಾಯ್ತು ಅಸಲಿಗೆ? ಡರ್ಫೋಕ್ ದೇಶಕ್ಕೆ ಪುಕ್ಕಲನೆ ಸೇನಾ ಮುಖ್ಯಸ್ಥ. ಮೊದಲೇ ಭಿಕ್ಷುಕ ರಾಷ್ಟ್ರ, ಮೊದಲೇ ಹೆದರಿ ಸಾಯ್ತಾರೆ. ಆದರೂ ಕೂಡ ಭಯಾನೇ ತೋರಿಸ್ಕೊಳ್ಳಲ್ಲ. ನಾವು ಹಂಗ ಮಾಡ್ಬಿಡ್ತೀವಿ, ಹಿಂಗ ಮಾಡ್ಬಿಡ್ತೀವಿ. ಭಾರತಕ್ಕೆ ನಾವು ಹೆದರಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಕೇಳಿ ಸಾಕಾಗಿತ್ತು. ಈಗ ನೋಡಿದ್ರೆ ಪಾಕ್ನ ದಂಡನಾಯಕನೇ ಇಲ್ಲ, ಸೇನಾ ಮುಖ್ಯಸ್ಥ ಇಲ್ಲ, ಓಡ್ ಹೋಗಿದ್ದಾನೆ. ಬೆನ್ನು ತೋರಿಸಿ ಓಡ್ ಹೋಗಿದ್ದಾನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಹಾಗಾದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹೋಗಿರೋದು ಎಲ್ಲಿಗೆ? ಪ್ರಾಣ ಉಳಿಸಿಕೊಳ್ಳೋ ಸಲುವಾಗಿ ಎಲ್ಲ ಅಡಗಿ ಕೂತಿದ್ದಾನೆ. ಹಾಗಾದ್ರೆ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಪಾಕಿಸ್ತಾನ ಭಿಕ್ಷುಕ ರಾಷ್ಟ್ರ ಅಂತ ಹೇಳಿ ಅಲ್ಲಿ ಪ್ರಧಾನಿ ಇದ್ರೂ ಕೂಡ, ಆ ದೇಶಕ್ಕೆ ಒಬ್ಬ ಪ್ರಧಾನಿ ಇದ್ರೂ ಕೂಡ ಅಲ್ಲಿನ ಸೇನಾ ಮುಖ್ಯಸ್ಥನೇ ಇಡೀ ದೇಶವನ್ನ ಮುನ್ನಡೆಸ್ತಾನೆ. ಅಲ್ಲಿನ ಪ್ರಧಾನಿಯನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಂಡು ಆ ದೇಶವನ್ನ ಮುನ್ನಡೆಸೋದು ಸೇನಾ ಮುಖ್ಯಸ್ಥ. ಆದ್ರೆ ಈಗ ಭಾರತದ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ ನಂತರ, ನಮ್ಮ ಭಾರತದ ಅಮಾಯಕರನ್ನ ಕೊಂದ ನಂತರ ಭಾರತ ಏನು ಎಚ್ಚರಿಕೆ ಕೊಡ್ತು, ಆ ಎಚ್ಚರಿಕೆಗೆ ಹೆದರಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ನಾಪತ್ತೆಯಾಗಿದ್ದಾನೆ. ಡರ್ಪೋಕ್ ದೇಶಕ್ಕೆ ಪುಕ್ಕಲನೆ ಸೇನಾ ಮುಖ್ಯಸ್ಥ ಅಂದ ಹಾಗೆ ಪಾಕಿಸ್ತಾನಕ್ಕೆ ಸೇನಾ ಮುಖ್ಯಸ್ಥ ಏನಿದ್ನಲ್ಲ, ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಈಗ ಎಸ್ಕೇಪ್ ಆಗಿದ್ದಾನೆ. ಇವನೇ ನೋಡಿ, ನೋಡ್ಕೊಂಬಿಡಿ ಒಂದ್ಸರಿ. ಇದೇ ವ್ಯಕ್ತಿ ಏನ್ ಮಾತು, ಬಾಬಾ ಭಾರತಕ್ಕೆ ನಾವು ಹೆದರಲ್ಲ, ನಾವು ಅದನ್ನು ಮಾಡ್ಬಿಡ್ತೀವಿ, ಇದನ್ನು ಮಾಡ್ಬಿಡ್ತೀವಿ, ಹೆದರಿಸ್ಬಿಡ್ತೀವಿ, ಏನ್ ಮಾತಾಡ್ತಾ ಇದ್ದ ಈ ಸೇನಾ ಮುಖ್ಯಸ್ಥ ಅಂತ ಅಂದ್ರೆ, ಈಗ ನೋಡಿದ್ರೆ ಎಲ್ಲಿ ಹೋಗಿದ್ದಾನೆ ಆಸಾಮಿ ಗೊತ್ತೇ ಆಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ? ಹಾಗಾದ್ರೆ ಹೆದರ್ಕೊಂಡು ಹೋಗಿದ್ದಾನೆ, ಭಯ ಪಟ್ಕೊಂಡು ಹೋಗಿದ್ದಾನೆ.
ಎಲ್ಲಿ ಭಾರತದ ಯೋಧರು ಬಂದು ಹೊಡೆದಾಕ್ಬಿಡ್ತಾರೋ, ಹೊಸಕ್ಕೆ ಮುಚ್ಚಾಕ್ಬಿಡ್ತಾರೋ ಅನ್ನೋ ಭಯಕ್ಕೆ ಈ ಸೇನಾ ಮುಖ್ಯಸ್ಥ ಹೆದರ್ಕೊಂಡು ಹೋಗಿದ್ದಾನೆ. ಮನೆ ಬಿಟ್ಟು ಬಿಲದ ಒಳಗಡೆ ಅಡಗಿಕೊಂಡಿದ್ದಾನೆ ಈ ಮುನೀರ್. ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಮನೆಯನ್ನ ಬಿಟ್ಟು ಎಲ್ಲೋ ಬಿಲದ ಒಳಗಡೆ ಅಡಗಿಕೊಂಡಿದ್ದಾನೆ. ರಾವಲ್ಪಿಂಡಿ ಬಂಕರ್ನಲ್ಲಿ ಆಸಿಮ್ ಮುನೀರ್ ಆಶ್ರಯವನ್ನ ಪಡೆದುಕೊಂಡಿದ್ದಾನೆ ಅನ್ನೋ ಮಾಹಿತಿ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಪಹಲ್ಗಾಮ್ ದಾಳಿ ಬಳಿಕ ಜೀವ ಭಯದಲ್ಲಿ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಇದ್ದಾನೆ. ಪ್ರತಿ ದಾಳಿಯ ಆತಂಕದಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಇದ್ದಾನೆ. ಹೀಗಾಗಿ ಕುಟುಂಬ ಸಮೇತ ಮುನೀರ್ ಓಡ್ ಹೋಗಿದ್ದಾನೆ. ಮನೆ ಬಿಟ್ಟು ಬಿಲದ ಒಳಗಡೆ ಅಡಗಿಕೊಂಡಿದ್ದಾನೆ ಮುನೀರ್. ಎಷ್ಟು ಭಯ ಇದ್ದವನು, ಯಾಕೆ ಹಂಗೆ ಹಿಂಗೆ ಮಾತಾಡಬೇಕು ಸ್ವಾಮಿ? ಟರ್ಪೋ ಕಮಾಂಡರ್ ಬಂಕರ್ನಲ್ಲಿ ಈಗ ಸೇಫ್ ಆಗಿ ಕೂತಿದ್ದಾನೆ. ರಾವಲ್ಪಿಂಡಿ ಬಂಕರ್ನಲ್ಲಿ ಆಸಿಮ್ ಮುನೀರ್ ಆಶ್ರಯವನ್ನ ಪಡ್ಕೊಂಡಿದ್ದಾನಂತೆ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಯಾವಾಗ ಉಗ್ರರ ದಾಳಿ ಆಯ್ತೋ ಭಾರತ ಎಚ್ಚರಿಕೆಯನ್ನ ಕೊಟ್ಟ ನಂತರ ಈ ಪಾಕಿಸ್ತಾನದ ಒಂದಿಷ್ಟು ಜನ ಇದಾರಲ್ಲ, ಈ ಸೇನಾ ಮುಖ್ಯಸ್ಥರು, ಅಲ್ಲಿನ ಸಚಿವರುಗಳು, ನಿಜ ಹೇಳ್ಬೇಕಂದ್ರೆ ಅವರೇ ಉಗ್ರರು. ಯಾಕೆ ಅಂತ ಹೇಳಿದ್ರೆ ಅವರನ್ನೇ, ಈ ಉಗ್ರರನ್ನೆಲ್ಲ ಊಟ ಆಗ್ತಾ ಇರೋದು ಇವರೇ ಅಲ್ವಾ. ಅವ್ರೇನ್ ಮಾಡಿದ್ರು ಕೂಡ ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಈ ರೀತಿಯಾಗೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದರಲ್ಲೂ ಕೆಲವೊಬ್ರು ಇದ್ದಾರೆ, ಅವರು ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಅಂತ ಹೇಳಿ ಆ ರೀತಿಯಾಗೆಲ್ಲ ಮಾತನಾಡಿದ್ದಾರೆ ಪಾಕಿಸ್ತಾನದಲ್ಲಿ. ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಈ ಪಾಕಿಸ್ತಾನದ ಸಚಿವರುಗಳು, ಅಲ್ಲಿನ ಸೇನಾ ಮುಖ್ಯಸ್ಥ, ಇವರೇ ನಿಜವಾದಂತ ಉಗ್ರರು. ಈಗ ನೋಡಿ, ಇಷ್ಟೆಲ್ಲ ಆದ ನಂತರ, ಭಾರತ ಎಚ್ಚರಿಕೆ ಕೊಟ್ಟ ನಂತರ ಇದೇ ಆಸಿಮ್ ಮುನೀರ್ ಬಿಲದ ಒಳಗಡೆ ಅಡಗಿಕೊಂಡಿದ್ದಾನೆ. ಇದೇ ಆಸಿಮ್ ಮುನೀರ್ ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಭಾರತದ ವಿರುದ್ಧವಾಗಿ. ಆ ಬೈಟ್ ಕೇಳಿಸ್ಕೊಂಡ್ಬಿಡಿ ಒಂದ್ಸಾರಿ. Whatever little bit of the terrorism which is taking place in the country, and the people say, and the people they are mostly propagating, that with this kind of security situation there won't be any investment coming to Pakistan. Well, to them, they must hear me very clearly now. You think terrorists, they can take away the destiny of the country from us? If this great Pakistani nation and the Pakistani armed forces, if 1.3 million Indian army with all their wherewithal, if they cannot intimidate us and they cannot coerce us, these terrorists can subdue the armed forces of Pakistan? ಅಬ್ಬಬ್ಬಬ್ಬಬ್ಬ, ಏನ್ ಅಬ್ಬರ ಈ ಆಸಾಮ್ ಇದು. ಇವನೇ ನೋಡಿ ಈಗ ಓಡ್ ಹೋಗಿರೋದು. ಪಾಕಿಸ್ತಾನ ಭಾರತಕ್ಕಿಂತ ಭಿನ್ನ, ಪಾಕಿಸ್ತಾನದ ಜನ, ಪಾಕಿಸ್ತಾನದ ಸಂಸ್ಕೃತಿ, ಇದೆಲ್ಲದಕ್ಕಿಂತ ಅಂದ್ರೆ ಇದೆಲ್ಲವೂ ಕೂಡ ಭಾರತಕ್ಕಿಂತ ಭಿನ್ನ. ಜೊತೆಗೆ ಕಾಶ್ಮೀರ ನಮ್ಮದು, ಕಾಶ್ಮೀರವನ್ನ ನಾವು ಪಡೆದೇ ತೀರ್ತೀವಿ, ಭಾರತಕ್ಕೆ ಹೆದರುವ ಮಾತೇ ಇಲ್ಲ. ಅಬ್ಬಬ್ಬಬ್ಬ, ಏನ್ ಮಾತನಾಡಿದ್ದ ಈ ಮನುಷ್ಯ ಅಂತ ಅಂದ್ರೆ, ಅಲ್ಲಿ ಎದುರುಗಡೆ ಕೂತಿದ್ದಂತ ಪಾಕಿಸ್ತಾನದ ಜನ ಎದ್ದು ನಿಂತು
ಜೈಕಾರ ಕೂಗಿದ್ದೇ ಕೂಗಿದ್ದು ಈ ಮುನೀರ್ ಪರವಾಗಿ. ಅದಾದ ನಂತರ ಈಗ ಇದೇ ಮುನೀರ್ ಈಗ ಎಸ್ಕೇಪ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟೆಲ್ಲ ಅಬ್ಬರಿಸಿ ಬೊಬ್ಬಿರಿದಿದ್ದಂತ ಈ ಆಸಿಮ್ ಮುನೀರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಈಗ ಎಲ್ಲಿ ಹೋದ್ನಪ್ಪ ಹಾಗಾದ್ರೆ? ನೋಡಿ, ಪಹಲ್ಗಾಮ್ನಲ್ಲಿ ದಾಳಿ ನಡೆದ ದಿನವೇ ಮುನೀರ್ ನಾಪತ್ತೆಯಾಗಿದ್ದಾನೆ. ಎಲ್ಲಿದೆಯೋ ಮುನೀರ ಅಂತ ನಾವು ಕೇಳಬೇಕೀಗ. ಪಹಲ್ಗಾಮ್ನಲ್ಲಿ ದಾಳಿ ನಡೆದ ದಿನವೇ ಮುನೀರ್ ನಾಪತ್ತೆ ಆಗಿರೋದು. ರಾವಲ್ಪಿಂಡಿಯಲ್ಲಿರುವಂತ ಬಂಕರ್ನಲ್ಲಿ ಅಡಗಿ ಕೂತಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆನು. ರಾವಲ್ಪಿಂಡಿಯಲ್ಲಿರುವಂತ ಬಂಕರ್ನಲ್ಲಿ ಈ ಮುನೀರ್ ಅಡಗಿ ಕೂತಿದ್ದಾನೆ ಕುಟುಂಬ ಸಮೇತವಾಗಿ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಮುನೀರ್ ಜೊತೆಗೆ ಅವರ ಕುಟುಂಬವೂ ಕೂಡ ಇಲ್ಲಿ ಪಲಾಯನ ಬೆಳೆಸಿದೆ. ಮುನೀರ್ ತಾನೊಬ್ಬನೇ ಹೋಗಿಲ್ಲ, ಅವರ ಕುಟುಂಬವನ್ನು ಕರ್ಕೊಂಡು ಹೋಗಿದ್ದಾನೆ. ಅವರ ಕುಟುಂಬದ ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರೂ ಹೋಗಿದ್ದಾರೆ. ಆಸಿಫ್ ಮುನೀರ್ ಫ್ಯಾಮಿಲಿ ಬ್ರಿಟನ್ಗೆ ಪಲಾಯನ ಬೆಳೆಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಆಸಿಫ್ ಮುನೀರ್ ಫ್ಯಾಮಿಲಿ ಬ್ರಿಟನ್ಗೆ ಪಲಾಯನ ಬೆಳೆಸಿರುವಂತ ಸಾಧ್ಯತೆ ಇದೆ. ಆಸಿಫ್ ಮುನೀರ್ ಫ್ಯಾಮಿಲಿ ಬ್ರಿಟನ್ಗೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಅಬ್ಬರಿಸಿ ಬೊಬ್ಬಿರಿದಿದ್ದಂತ ಈ ಮನುಷ್ಯ ಈಗ ಎಲ್ಲಿ ಹೋದ? ಯಾಕೆ ಅಡಗಿ ಕೂತಿದ್ದಾನೆ? ನಾವು ಭಾರತಕ್ಕೆ ಭಯಾನೇ ಪಡಲ್ಲ ಅಂತ ಹೇಳಿದವನು. ಪ್ರೈವೇಟ್ ಜೆಟ್ ಮುಖೇನ ಪಾಕ್ನಿಂದ ಪಲಾಯನ ಬೆಳೆಸಿದ್ದಾರೆ, ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಪ್ರೈವೇಟ್ ಜೆಟ್ ಮುಖೇನ. ಆದ್ರೆ ಅಬ್ಬರಿಸಿ ಬೊಬ್ಬಿರ್ದಿದ್ನಲ್ಲ ಈ ಮುನೀರ್, ಭಾರತಕ್ಕಿಂತ ನಾವು ಅಂದ್ರೆ ಪಾಕಿಸ್ತಾನಿಯರು ಭಿನ್ನ ಸಂಸ್ಕೃತಿಯನ್ನ ಹೊಂದಿದ್ದೇವೆ. ಕಾಶ್ಮೀರ ನಮ್ಮ ನರನಾಡಿ ಇದ್ದಂತೆ. ಕಾಶ್ಮೀರವನ್ನ ಭಾರತಕ್ಕೆ ಯಾವತ್ತೂ ಕೂಡ ಬಿಟ್ಕೊಳ್ಳೋದಿಲ್ಲ. ಭಾರತಕ್ಕೆ ನಾವು ಯಾವತ್ತೂ ಕೂಡ ಹೆದರೋದಿಲ್ಲ. ಈ ರೀತಿಯಾಗಿ ಅಲ್ಲೇ ಪಾಕಿಸ್ತಾನದ ಒಳಗಡೆ ನಿಂತ್ಕೊಂಡು ಪಾಕಿಸ್ತಾನದ ಜನರ ಎದುರು ಅಬ್ಬರಿಸಿ ಬೊಬ್ಬಿರ್ದಿದ್ದ ಅಲ್ಲಿನ ಪಾಕಿಸ್ತಾನಿಯರು ಈತನ ಮಾತು ಕೇಳಿ, ಈತನ ಪೊಳ್ಳು ಮಾತುಗಳನ್ನ ಕೇಳಿ ಚಪ್ಪಾಳೆ ಮೇಲ್ ಚಪ್ಪಾಳೆ ತಟ್ಟಿದ್ದು. ಆದ್ರೆ ಯಾವಾಗ ಭಾರತ ಈತನಿಗೆ ಮತ್ತು ಈತನ ದೇಶಕ್ಕೆ ಎಚ್ಚರಿಕೆಯನ್ನ ಕೊಡ್ತೋ ಅಲ್ಲಿಗೆ ಸಾಹೇಬ್ರು ಪತ್ತೇನೇ ಇಲ್ಲ. ಇದೇ ಮುನೀರ್ ಪತ್ತೇನೇ ಇಲ್ಲ. ಪ್ರೈವೇಟ್ ಜೆಟ್ ನಲ್ಲಿ ಬ್ರಿಟನ್ಗೆ ಮುನೀರ್ ಅವರ ಫ್ಯಾಮಿಲಿಯನ್ನ ಕಳಿಸ್ಕೊಟ್ಟಿದ್ದಾರೆ. ರಾವಲ್ಪಿಂಡಿಯ ಬಂಕರ್ನಲ್ಲಿ ಈ ಮುನೀರ್ ಅಡಗಿ ಕೂತಿದ್ದಾನೆ. ಇಷ್ಟೊಂದು ಭಯ ಇರುವಂತ ಈ ವ್ಯಕ್ತಿ, ಈ ಮನುಷ್ಯ ಭಾರತದ ವಿರುದ್ಧ ಮಾತನಾಡ್ತಾನೆ. ಯಾಕೆ ಬೇಕಾಗಿತ್ತು? ತಾಕತ್ತಿಲ್ಲ, ಭಾರತವನ್ನ ಎದುರಿಸುವಷ್ಟು ತಾಕತ್ತಿಲ್ಲ, ಗೊತ್ತಿದೆ ಅವರಿಗೆ. ನಮ್ಮ ಸೇನೆ ಮುಂದೆ ಅವರ ಸೇನೆ ಏನೂ ಅಲ್ಲ. ಆರ್ಥಿಕತೆ ಮುಂದೆ ಅವರು ಏನೇನೂ ಅಲ್ಲ. ಅದು ಭಿಕ್ಷುಕ ರಾಷ್ಟ್ರ. ಇಂಥ ದೇಶ ಭಾರತದ ಎದುರು ಸೆಡ್ಡು ಹೊಡೆಯೋದಕ್ಕೆ ಸಾಧ್ಯನಾ? ಕಾಮನ್ ಸೆನ್ಸ್ ಬೇಡವಾ ಈ ವ್ಯಕ್ತಿಗೆ? ಅಲ್ಲೇನೋ ಜನ ಚಪ್ಪಾಳೆ ಹೊಡೆಯೋಕಿದ್ದಾರೆ, ಒಂದು 4 ಜನ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತಾಡಿದಾನೆ. ಭಾರತ ಯಾವಾಗ ಎಚ್ಚರಿಕೆಯನ್ನ ಕೊಡ್ತೋ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಅಲ್ಲಿ ಸಿಕ್ಕಾಕೊಂಡಿರೋರು ಕೇವಲ ಸೇನೆಯ ಯೋಧರು, ಪಾಕಿಸ್ತಾನದ ಯೋಧರು. ಅದಾದ ನಂತರ ಸಾಮಾನ್ಯ ಜನ. ಈ ಮಾತಾಡಿದವನು ಎಸ್ಕೇಪ್ ಆಗಿದ್ದಾನೆ. ಈಗ ಇವನ ಈ ಭಯವನ್ನ ನೋಡಿ, ಇವನೇನು ಅಡಗಿ ಕೂತಿದ್ದಾನಲ್ಲ ಹೋಗಿ ಸೇಫ್ ಆಗಿ, ಇದನ್ನೆಲ್ಲ ನೋಡಿ ನಾವ್ಯಾಕೆ ಈ ದೇಶಕ್ಕೋಸ್ಕರ ಹೋರಾಡಬೇಕು, ನಮ್ಮ ಪ್ರಾಣ ಯಾಕೆ ಕಳ್ಕೋಬೇಕು ಅಂತ ಹೇಳಿ ಅಲ್ಲಿನ ಪಾಕಿಸ್ತಾನದ ಯೋಧರು ಕೂಡ ಒಬ್ಬೊಬ್ಬರೇ ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಮತ್ತು ದಂಡನಾಯಕನಿಗೆ ಭಯ ನೋಡಿ, ದಂಡನಾಯಕನಿಗೇನೆ ಧೈರ್ಯ ಇಲ್ಲ. ಇನ್ನು ಪಾಪ ಸಾಮಾನ್ಯ ಯೋಧರು ಏನ್ ಮಾಡಬೇಕು? ನಮ್ಮನ್ನ ಮುನ್ನಡೆಸುವವನೇ ಭಯ ಪಟ್ಕೊಂಡು ಎಲ್ಲೋ ಹೋಗಿ ಅಡಕೊಂಡು ಕೂತಿದ್ದಾನೆ. ನಾವು ಯುದ್ಧ ಮಾಡೋದ್ರಲ್ಲಿ ಅರ್ಥ ಏನಿದೆ ಅನ್ನೋದು ಆ ಪಾಕಿಸ್ತಾನಿ ಯೋಧರು ಹೇಳ್ತಾ ಇರುವಂತ ಮಾತು. ಹಾಗಾಗಿನೇ 1000ಕ್ಕಿಂತ ಹೆಚ್ಚು ಜನ ಯೋಧರು ಈಗಾಗಲೇ ರಿಸೈನ್ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಮತ್ತಿಂತ ಒಬ್ಬ ದಂಡನಾಯಕ ಇದ್ರೆ ಸೈನಿಕರು ಎಲ್ಲಿರ್ಬೇಕು? ಅವರು ಕೂಡ ಅವ್ರ ಫ್ಯಾಮಿಲಿಯನ್ನ ಕರ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಇವನು ಮಾತ್ರ ಇವನು ಫ್ಯಾಮಿಲಿ ಬ್ರಿಟನ್ ಕಳಿಸ್ತಾನೆ. ಇವನು ಹೋಗಿ ರಾವಲ್ಪಿಂಡಿಯ ಬಂಕರ್ನಲ್ಲಿ ಅಡಗಿ ಕೂತ್ಕೊಳ್ತಾನೆ. ನೋಡಿ, ಪಹಲ್ಗಾಮ್ನಲ್ಲಿ ದಾಳಿ ನಡೆದ ದಿನವೇ ಈತ ಎಸ್ಕೇಪ್ ಆಗಿದ್ದಾನೆ. ಅದಕ್ಕಿಂತ ಮುಂಚೆ ಮಾತ್ರ ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮ ನರನಾಡಿ, ನಮಗೆ ಬೇಕೇ ಬೇಕು, ಇದನ್ನ ಭಾರತಕ್ಕೆ ಬಿಟ್ಕೊಡೋ ಮಾತೇ ಇಲ್ಲ,
ದೊಡ್ಡದಾಗಿ ಮಾತನಾಡಿದ್ದ. ನಮ್ದು ರಕ್ತನಾಳ ಎಲ್ಲವೂ ಕೂಡ ಲಿಂಕ್ ಆಗಿ ಹೋಗ್ಬಿಟ್ಟಿದೆ ಕಾಶ್ಮೀರದ ಜೊತೆಗೆ, ನಾವ್ ಹೆಂಗಪ್ಪ ಕಾಶ್ಮೀರವನ್ನ ಬಿಡೋದಕ್ಕೆ ಸಾಧ್ಯ ಅಂತೆಲ್ಲ ಈ ವ್ಯಕ್ತಿ, ಈ ಆಸಾಮಿ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಆಸಿಫ್ ಮುನೀರ್ ದೊಡ್ಡದಾಗಿ ಮಾತನಾಡಿದ್ದ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು? ಕೇಂದ್ರ ಸರ್ಕಾರದ ಒಂದೇ ಒಂದು ಎಚ್ಚರಿಕೆಗೆ ಬಿಲ ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ಅಡಗಿ ಕೂತಿದ್ದಾನೆ. ಇವರ ದೇಶಭಕ್ತಿ ನೋಡಿ, ಇವರದ್ದು ತಮ್ಮ ಕುಟುಂಬವನ್ನ ಬೇರೆ ಕಡೆ ಕಳಿಸೋದು, ಇವನು ಬೇರೆ ಕಡೆಗೆ ಅಡುಕೊಂಡು ಕೂತ್ಕೊಳ್ಳೋದು. ಇಲ್ಲಿ ಸೇನೆಯಲ್ಲಿರುವಂತ ಯೋಧರು ಮಾತ್ರ ಹೋರಾಡಬೇಕು, ಇವನು ಕುಟುಂಬಸ್ಥರೆಲ್ಲ ಸೇಫ್ ಆಗಿರಬೇಕು. ಇದನ್ನೆಲ್ಲ ಗಮನಿಸಿ ಈಗಾಗಲೇ 1500ಕ್ಕಿಂತ ಹೆಚ್ಚು ಯೋಧರು, ಅಲ್ಲಿನ ಪಾಕಿಸ್ತಾನದ ಸೇನೆಯ ಯೋಧರೆಲ್ಲ ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇವರೆಲ್ಲ ಭಾರತದ ವಿರುದ್ಧ ಯುದ್ಧ ಮಾಡೋರು, ಭಾರತಕ್ಕೆ ಎಚ್ಚರಿಕೆ ಕೊಡೋರು. ಎಸ್ಪೆಷಲಿ ಈಗ ಈ ಉಗ್ರರನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಅವರನ್ನ ಭಾರತದ ಮೇಲೆ ಚೂ ಬಿಡೋದು ಇದೇ ಪಾಕಿಸ್ತಾನದವರು. ಯಾಕೆಂತ ಹೇಳಿದ್ರೆ ನೇರವಾಗಿ ಬಂದು ಹೋರಾಡೋದಕ್ಕೆ ಇವರಿಗೆ ತಾಕತ್ತಿಲ್ವಲ್ಲ, ದಮ್ಮಿಲ್ವಲ್ಲ. ನಮ್ಮ ಸೈನ್ಯದ ಎದುರು ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡುತ್ತೆ ಭಾರತದ ಸೇನೆ. ಆ ಭಯ ಸಿಕ್ಕಾಪಟ್ಟೆ ಇದೆ ಈ ಪಾಕಿಸ್ತಾನಿ ಸೈನ್ಯಕ್ಕೆ, ಈ ಸೇನಾ ಮುಖ್ಯಸ್ಥನಿಗೆ. ಪಹಲ್ಗಾಮ್ ಅಟ್ಯಾಕ್ ನಡೆದ ನಂತರ ಈತ ಎಸ್ಕೇಪ್ ಆಗಿರೋದು. ಎಸ್ಕೇಪ್ ಆಗುವಂತ ಅವಶ್ಯಕತೆ ಏನಿತ್ತು? ತನ್ನ ಪಾತ್ರ, ಪಾಕಿಸ್ತಾನದ ಪಾತ್ರ ಇದರಲ್ಲಿಲ್ಲ ಅಂತ ಅಂದ್ರೆ ಯಾಕೆ ಎಸ್ಕೇಪ್ ಆಗಬೇಕಾಗಿತ್ತು? ಯಾಕೆ ಅಡಗಿ ಕೂತ್ಕೊಳ್ಬೇಕಾಗಿತ್ತು? ತಮ್ಮ ಕುಟುಂಬವನ್ನ ಯಾಕೆ ಬ್ರಿಟನ್ ಕಳಿಸ್ಬೇಕಾಗಿತ್ತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ. ಜೊತೆಗೆ ಪಾಕಿಸ್ತಾನದ ಅಸಲಿ ಉಗ್ರರ ಕಥೆಯನ್ನ ಹೇಳ್ತೀವಿ.